ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನು ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಪವಿತ್ರಾತ್ಮರೇ, ನಿಮಗೆ ಕೋಟಿ ಕೋಟಿ ವಂದನೆ ಸ್ತೋತ್ರ ಸಲ್ಲಿಸ್ತೇವೆ. ಅಪ್ಪ, ಈ ವಾಕ್ಯದೊಂದಿಗೆ ಸ್ವಾಮಿ ದೇವರೇ ನೀವು ಮಾತನಾಡಿ. ಅಪ್ಪ ಸ್ವಾಮಿ, ಈ ವಾಕ್ಯದೊಂದಿಗೆ ನೀವು ಮಾತನಾಡುವಾಗ ನಾವೆಲ್ಲ ಕೇಳಿಕೊಂಡು ಮಾತ್ರವಲ್ಲದೆ ಅದ್ರ ಪ್ರಕಾರ ಜೀವಿಸಲಿಕ್ಕೆ ಕೃಪೆ ಕೊಡು, ಸಹಾಯ ಮಾಡಿ. ಯೇಸು ಸ್ವಾಮಿ ನಾಮದಲ್ಲಿ ಇವೆಲ್ಲ ಪ್ರಾರ್ಥನೆ ಮುಖಾಂತರ ಬೇಡಿಕೊಳ್ಳುತ್ತೇನೆ, ಜೀವನ ಪರಲೋಕ ತಂದೆ. ಯಾಕೋಬನ ಪತ್ರಿಕೆಯಲ್ಲಿ ಅದರಲ್ಲಿ 3ನೇ ಅಧ್ಯಾಯ 8ನೇ ವಚನವನ್ನ ತೆಗೆದುಕೊಳ್ಳೋಣ. 3:8. ಈ ವಿಷಯ ಇದು ವಾಕ್ಯ ಏನಂದ್ರೆ, ನಾಲಿಗೆಯನ್ನು ಬಿಗಿ ಹಿಡಿಯುವ ಒಂದು ಸಂದೇಶವಾಗಿದೆ. ಇದರಲ್ಲಿ ದೇವರ ಮಕ್ಕಳಿಗೆ ಬಹಳ ನಾವು ಎಚ್ಚರಿಕೆಯಿಂದ ಇದರಲ್ಲಿ ನಾವು ಇರಬೇಕಾಗಿದೆ. ಅದಕ್ಕಾಗಿ ಈ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ಈ ಪ್ರಕಾರ ನಾವು ಜೀವಿಸಬೇಕಾಗಿದೆ. ಯಾಕಂದರೆ ನಾವು ಎಷ್ಟೋ ವಾಕ್ಯ ಸಂದೇಶಗಳನ್ನ ಕೇಳಿರ್ತೀವಿ. ಈ ವಾಕ್ಯವನ್ನು ನಾವು ಕೇಳಿರ್ಬೋದು, ಆದರೆ ಸ್ವಲ್ಪ ಸಮಯ ನಂತರ ಮತ್ತೆ ಮರೆತು ಹೋಗ್ಬಿಡ್ತೇವೆ. ಆ ಮರೆತೋದಾಗ ಮತ್ತೆ ನಾವು ಲೋಕದ ರೀತಿಯಾಗಿ, ದೇವರಲ್ಲಿದ್ದೂ ಕೂಡ ನಾವು ಲೋಕದ ರೀತಿಯಾಗಿ ಕೆಲವೊಂದು ಮಾತಾಡ್ಬಿಡ್ತೇವೆ. ಅದಕ್ಕಾಗಿ ನಾಲಿಗೆಯನ್ನು ನಾವು ಬಿಗಿ ಹಿಡಿಯುವ ಸಂದೇಶವಾಗಿದೆ. ಹಾಗಾಗಿ ಈ ಸಂದೇಶಕ್ಕೆ ಹೋಗೋಣ. ಆದರೆ ನಾಲಿಗೆಯನ್ನು ಯಾವ ಮಾನವನ್ನು ಹತೋಟಿಗೆ ತರಲಾರದು. ಹಾಲೆಲೂಯಾ. ಯಾವ ಮಾನವನ್ನು ಹತೋಟಿಗೆ ತರಲಾರದು. ನಾಲಿಗೆ ಹೇಗೆ ಬೇಕಾದ್ರೆ ಮಾತನಾಡ್ಬಿಡ್ತೇವೆ. ಅದರಲ್ಲಿ ದೇವರ ವಾಕ್ಯ ಏನ್ ಹೇಳ್ತದೆ, ಅದನ್ನ ನೀನು ಬಿಗಿಯಾಗಿ ಹಿಡಿದುಕೊಂಡು ದೇವರ ಭಯ ಭಕ್ತಿಲಿ ಇರುವಂತ ಮಾತುಗಳನ್ನಾಗಿರ್ಲಿ ಎಲ್ಲವನ್ನು ಅದೇ ರೀತಿಯಾಗಿ ನಾವು ನಾಲಿಗೆ ಮುಖಾಂತರವೇ ಮಾತನಾಡಬೇಕು. ಅದನ್ನು ಬಿಟ್ಟು ನಾವು ಲೋಕದ ರೀತಿಯಾಗಿ ಮಾತನಾಡಬಾರದು. ಆಲಯದಲ್ಲಿ ನಾವು ವಾಕ್ಯಕ್ಕೆ ಸರಿಯಾಗಿ ಮಾತನಾಡ್ತೇವೆ, ಎಲ್ಲ ಸರಿ. ಹೊರಗಡೆ ಬಂದಾಗ ಅಲ್ಲಿ ಹೇಗೆ ಇರ್ತೀವಿ ಅದೇ ರೀತಿಯಾಗಿ ಇರಬೇಕು ಎಂಬುದಾಗಿ ದೇವರು ತಾನೆಯಲ್ಲಿ ಇಷ್ಟಪಡುವಂತರಾಗಿರ್ತಾರೆ. ಯಾಕಂದ್ರೆ ತಂದೆಯ ಇಷ್ಟದ ಪ್ರಕಾರ ನಾವು ಜೀವಿಸಬೇಕಲ್ವಾ. ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ಒಂದು ಕುಟುಂಬದಲ್ಲಿ ತಂದೆ ತಾಯಿಗೆ ಮೆಚ್ಚುಗೆಯಾದ ರೀತಿ ಮಕ್ಕಳು ಜೀವಿಸಬೇಕು ಅಂತ ಅವ್ರ ಇಷ್ಟ. ಹಲ್ಲೆಲೂಯಾ. ಈಗ ಈ ಭೂಮಿ ಮೇಲೆ ನಮಗೆ ನೇಮಿಸಿದ ತಂದೆ ತಾಯಿ ಮಾತುಗಳನ್ನೇ ನಾವು ಸರಿಯಾಗಿ ಕೇಳದೆ ಹೋದರೆ ಪರಲೋಕದಲ್ಲಿರೋ ತಂದೆಯನ್ನ ನಾವು ಹೇಗೆ ಮೆಚ್ಚುಗೆ ಮಾಡ್ತೀವಿ ಎಂಬುದಾಗಿ ನಾವು ಚೆನ್ನಾಗಿ ತಿಳಿಬೇಕು ಮತ್ತು ಕಲಿಬೇಕು. ಅದು ಎಲ್ಲಿ ನಾವು ಕಲಿಯಲ್ಪಡ್ತೇವೆ ಎಂಬುದಾಗಿ ನಾವು ಯೋಚನೆ ಮಾಡುವಾಗ ದೇವರೇ ಈ ವಾಕ್ಯದ ಮುಖಾಂತರ ಕಲಿಸಿಕೊಡ್ತಾರೆ. ಈ ಗ್ರಂಥದಲ್ಲೇ ನಮಗೆ ಸಿಗ್ತದೆ, ಬಿಟ್ಟರು ಲೋಕದಲ್ಲೆಲ್ಲೂ ಸಿಕ್ಕುವುದಿಲ್ಲ. ಹಲ್ಲೆಲೂಯಾ. ಲೋಕದಲ್ಲಿರುವಂತಹ ಸಮಾಧಾನ ಪ್ರೀತಿ ಬೇಕಾದಷ್ಟು ಇಲ್ಲಿದೆ ಪ್ರಿಯನಾದ ಸಹೋದರ ಸಹೋದರಿಯರೇ, ಆದರೆ ಅದು ಎಲ್ಲೂ ಪರಲೋಕ ರಾಜ್ಯ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಪರಲೋಕ ರಾಜ್ಯ ಸೇರ್ಬೇಕು ಎಂಬುದಾಗಿ ನಾವು ಯೋಚನೆ ಮಾಡಿ ಅದ್ರ ಪ್ರಕಾರ ಜೀವಿಸಬೇಕಾದ್ರೆ ಈ ಗ್ರಂಥ ಬೇಕು, ದೇವರ ಸಂದೇಶ ಬೇಕು ನಮ್ಮೊಳಗೆ. ಇಲ್ಲಿ ಕೈಯಲ್ಲಿ ಮಾತ್ರ ಅಲ್ಲ, ಕೈಯಲ್ಲಿ ಹಿಡಿದುಕೊಂಡು ನಾವು ವಾಕ್ಯವನ್ನು ಓದುತ್ತೇವೆ, ಧ್ಯಾನಿಸ್ತೇವೆ ಸರಿ, ಆದರೆ ಅದು ಕೈಗೊಂಡು ನಡಿಬೇಕು. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಪರಲೋಕದ ತಂದೆಯ ಚಿತ್ತವನ್ನ ನೀವು ಮಾಡಿದಿರೋ, ಹಲ್ಲೆಲೂಯಾ, ಹಾಗಾದ್ರೆ ಬನ್ನಿ, ನಿಮಗೆ ಯಾರು ತೊಂದರೆ ಮಾಡುವುದಿಲ್ಲ. ಹಲ್ಲೆಲೂಯಾ. ಪರಲೋಕದ ತಂದೆಯ ಚಿತ್ತವನ್ನ ಯಾರು ಮಾಡ್ತೇವೋ ಅವರೇ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರು. ಹಾಗಾಗಿ ನಾವು ಇಲ್ಲಿ ಕೆಳಗಡೆ ಧ್ಯಾನ ಮಾಡುವಾಗ, ಆದರೆ ನಾಲಿಗೆಯನ್ನು ಯಾವ ಮಾನವನ್ನು ಹತೋಟಿಗೆ ತರಲಾರದು, ಅದು ಸುಮ್ಮನೆ ಇರಲಾರದೆ ಕೆಡುಕಾಗಿದೆ. ನಾಲ್ಗೆ ಸುಮ್ಮನೆ ಇರ್ತದ, ಅದು ಕೆಡುಕನ್ನೇ ಬಯಸ್ತದೆ, ಒಳ್ಳೆದನ್ನ ಮಾತನಾಡುವುದಿಲ್ಲ. ಯಾವಾಗ ಒಳ್ಳೆದನ್ನ ಮಾತಾಡ್ತದೆ ಅಂತಂದ್ರೆ ದೇವರ ಭಯ, ದೇವರ ಭಕ್ತಿಲಿ ಇರುವುದಾದರೆ ಅವಾಗ ನಮ್ಮ ನಾಲ್ಗೆ ಕೆಟ್ಟದಕ್ಕೆ ಹೋಗುವುದಿಲ್ಲ. ಅದಕ್ಕೆ ಪ್ರತಿ ದಿವಸ ದೇವರ ಸಂದೇಶವನ್ನ ನಾವು ಧ್ಯಾನ ಮಾಡಬೇಕು ಅಂತ ಹೇಳುವುದು. ಪ್ರತಿ ದಿವಸ ನಾವು ತಂದೆಯಾದ ದೇವರು ಈ ಗ್ರಂಥದ ಮುಖಾಂತರ ನಮಗೆ ಕಲಿಸಿಕೊಡ್ತಾ ಇದ್ದಾರೆ ಮತ್ತು ನಮ್ಮ ಕೈಯಲ್ಲೇ ಕೊಟ್ಟಿದ್ದಾರೆ ಈ ಗ್ರಂಥ. ಹಲ್ಲೆಲೂಯಾ. ಎಷ್ಟೋ ಜನಕ್ಕೆ ಭೂಮಿ ಮೇಲೆ ಗ್ರಂಥ ಇಲ್ಲ ಪ್ರಿಯನಾದ ಸಹೋದರ ಸಹೋದರಿ. ಈ ದೇವರ ಸಂದೇಶ ಅವರಿಗೆ ಗೊತ್ತಿಲ್ಲ. ಅವರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು.
ಇದು ಯಾವುದೋ ಕ್ರಿಶ್ಚಿಯನ್ಗೆ ಮಾತ್ರ ಧರ್ಮಕ್ಕೆ ಸೇರಿದ ಗ್ರಂಥ ಅಲ್ಲ ಪ್ರಿಯನಾದ ಸಹೋದರ ಸಹೋದರಿ, ಎಲ್ಲರಿಗೂ ಸೀಮಿತವಾಗಿದೆ. ಹಾಲೆಲೂಯ. ಎಲ್ಲರೂ ಧ್ಯಾನ ಮಾಡಬೇಕು ಅಂತ ದೇವರಿಗೆ ಕೊಟ್ಟಿರೋದು ಇದನ್ನ. ಹಾಲೆಲೂಯ. ಹಾಗಾಗಿ ಅದು ಸುಮ್ಮನೆ ಇರಲಾರದೆ ಕೆಡುಕಾಗಿದೆ, ಮರಣಕರವಾದ ವಿಷಯದಿಂದ ತುಂಬಿದೆ. ಹಾಲೆಲೂಯ. ಮಾತನಾಡಿದ್ರೆ ಯಾವ ವಿಷಯಗಳನ್ನ ಮಾತಾಡ್ತೇವೆ? ದೇವರ ಬಿಟ್ಟು, ವಾಕ್ಯವನ್ನ ಬಿಟ್ಟು ನಾವು ಈ ಭೂಮಿಗೆ ಸಂಬಂಧಪಟ್ಟ ವಿಷಯಗಳನ್ನೇ ಮಾತನಾಡುತ್ತೇವೆ. ಹಾಲೆಲೂಯ. ಅದು ಏನಂದ್ರೆ ಭೂಮಿಗೆ ಸಂಬಂಧಪಟ್ಟವಾದ ವಿಷಯ ಅಂದ್ರೆ ಮರಣಕರವಾದ ವಿಷಯ. ಅದು ಎಲ್ಲಿ ಪರಲೋಕ ಸೇರ್ತದೆ? ನಾವೇ ಯೋಚನೆ ಮಾಡಬೇಕು. ಈ ಭೂಮಿ ಯೇಸು ಹೇಳ್ತಾರೆ, ಭೂಮಿ ನನ್ನದಲ್ಲ, ಇದು ನನ್ನ ರಾಜ್ಯವೇ ಬೇರೆ. ನೀವಿಲ್ಲಿದ್ದೀರಿ ಅಷ್ಟೇ, ಸ್ವಲ್ಪ ದಿವಸ, ಸ್ವಲ್ಪ ಕಾಲ. ನಾನು ಬಂದಾಗ ನಿಮ್ಮನ್ನೆಲ್ಲ ನಾನು ಕರೆದುಕೊಂಡು ಹೋಗ್ತೇನೆ. ಅವಾಗ ನಮ್ದ ಭೂಮಿ ಇಲ್ಲಿ ನಮಗೆ ಇದೆಯಾ? ಇಲ್ಲಿ ನಮ್ಮ ರಾಜ್ಯ, ನಮ್ಮ ದೇಶ ಯಾವುದು? ಪರಲೋಕ ರಾಜ್ಯದಲ್ಲಿ ನಾವು ಯಾವಾಗಲೂ ಸಂತೋಷವಾಗಿ ಇರಲಿಕ್ಕೆ ದೇವರು ಇಲ್ಲಿ ನಮಗೆ ನಡೆಸ್ತಾ ಇರೋದು. ಹಾಲೆಲೂಯ. ಅದಕ್ಕೆ ಕೆಡುಕನ್ನು ಯೋಚನೆ ಮಾಡಬೇಡ, ಕೆಡುಕು ಮಾಡಬೇಡ, ಒಳ್ಳೆದನ್ನೇ ಮಾಡು. ಆ ಒಳ್ಳೆದನ್ನ ಬಿಗಿಯಾಗಿ ಹಿಡಿದುಕೋ. ಹಾಲೆಲೂಯ. ಅದಕ್ಕೆ ನಿಮ್ಮನ್ನ ನಾನು ಕರೆದಿರೋದು. ಹಾಲೆಲೂಯ. ಹಾಗಾಗಿ ಸ್ವಾಮಿ ಹೇಳ್ತಾರೆ, ಆಗ ಮರಣಕರವಾದ ವಿಷಯವು ತುಂಬಿದೆ, ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತದೆ. ನಾಲಿಗೆಯಿಂದ ತಂದೆಯಾದ ದೇವರನ್ನ ಕೊಂಡಾಡ್ತೇವೆ. ಇಲ್ಲಿ ಏನಾಗ್ತದೆ? ಮರಣಕರವಾದ ವಿಷಯವನ್ನು ಅದೇ ನಾಲಿಗೆಯಲ್ಲಿ ಮಾತನಾಡ್ತೇವೆ, ತಂದೆಯಾದ ದೇವರನ್ನು ಅದೇ ನಾಲಿಗೆಯಿಂದ ನಾವು ಕೊಂಡಾಡುತ್ತೇವೆ. ಹಾಲೆಲೂಯ. ಅವಾಗ ಹೇಗಾಗ್ತದೆ? ಎರಡನ್ನೂ ನಮ್ಮ ಬಾಯಲ್ಲಿ ಬರುವುದಾದರೆ ಪ್ರಿಯನಾದ ಸಹೋದರ ಸಹೋದರಿ, ಇದು ನಿಜವಾಗ್ಲೂ ದೇವರ ಹತ್ರ ಹೋಗ್ತದಾ? ನಾನು ಎಷ್ಟು ಪ್ರಾರ್ಥನೆ ಮಾಡಿದೆ, ಯಾವ ಉತ್ತರವೂ ಬರಲಿಲ್ಲ. ಹಾಲೆಲೂಯ. ಹೇಗೆ ಬರ್ತದೆ? ಇಲ್ಲಿ ಭೂಮಿಗೆ ವಿಷಯವನ್ನ ನಾವು ತೆಗೆದುಕೊಂಡು ಮರಣಕರವಾದ ವಿಷಯಗಳನ್ನ ಮಾತನಾಡ್ತೇವೆ, ಕೆಡುಕಾದ ವಿಷಯಗಳನ್ನ ಮಾತನಾಡ್ತೇವೆ. ಹಾಲೆಲೂಯ. ಆದರೆ ಮತ್ತೆ ತಂದೆಯಾದ ದೇವರನ್ನ ಮತ್ತು ಅದೇ ನಾಲಿಗೆಯಿಂದ ಸ್ತುತಿ ಮಾಡುತ್ತೇವೆ. ಇದೆರಡು ಹೇಗೆ ಆಗ್ತದೆ? ಎರಡು ದೋಣಿಯಲ್ಲಿ ನಾವು ಪ್ರಯಾಣ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಎರಡು ಯಜಮಾನನ ನಾವು ಸೇವೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದರ ಒಂದನ್ನ ನಾವು ಬಿಗಿಯಾಗಿ ಹಿಡಿದುಕೊಳ್ಳಬೇಕು. ಹಾಲೆಲೂಯ. ಹಾಗಾಗಿ ದೇವರು ಎರಡನ್ನು ಭೂಮಿ ಮೇಲೆ ಇಟ್ಟಿದ್ದಾರೆ. ನಿನಗೆ ಯಾವುದು ಬೇಕು ಅದನ್ನು ತೆಗೆದುಕೋಪ, ಸಂತೋಷವಾಗಿ ಆಯ್ಕೆ ಮಾಡ್ಕೋ. ನಿನಗೆ ಇಲ್ಲಿ ಯಾರು ಅಡ್ಡಿ ಮಾಡುವುದಿಲ್ಲ, ನಿನಗೆ ಯಾರು ತೊಂದರೆಗಳು ಮಾಡುವುದಿಲ್ಲ. ಹಾಲೆಲೂಯ. ಆದರೆ ಎಲ್ಲ ಸರಿ, ಆದ್ರೆ ಒಂದು ದಿವಸ ನೀನ್ ನನ್ನ ಹತ್ರ ಬರ್ಬೇಕಲ್ಲ. ಆವಾಗ ನಾನು ತೀರ್ಪು ಕೊಡುವನಾಗಿರ್ತೇನೆ. ಒಳ್ಳೆದಕ್ಕೆ ಒಳ್ಳೆ ತೀರ್ಪಾಗ್ತದೆ. ನನ್ನ ಮಾತಿನ ಮೇಲೆ ನಡೆದಿಲ್ಲ ಅಂತಂದ್ರೆ ಬೇರೆ ತೀರ್ಪು ನಾನು ಕೊಡ್ತೇನೆ. ಹಾಲೆಲೂಯ. ಅದಕ್ಕಾಗಿ ಎರಡನ್ನೂ ನಿಮ್ಮ ಮುಂದೆ ಅದೇ. ಆಶೀರ್ವಾದ ಉಂಟು, ಶಾಪ ಉಂಟು. ಯುವರ್ ಚಾಯ್ಸ್. ಅಂದರೆ ನಿನಗೆ ಯಾವುದು ಬೇಕೋ ನೀನು ಆಯ್ಕೆ ಮಾಡ್ಕೋಬಹುದು. ಹಾಲೆಲೂಯ. ನಿನಗೆ ಯಾರೂ ಅಡ್ಡಿ ಮಾಡುವುದಿಲ್ಲ. ಇಲ್ಲಿ ಕೆಳಗಡೆ, ಆದ್ದರಿಂದ ದೇವರು ಹೋಲಿಕೆಗೆ ಸರಿಯಾಗಿ ಉಂಟು ಆದರೆ ನಾಲಿಗೆಯನ್ನು ಯಾವ ಮಾನವನ್ನು ಹಠೋಟಿಗೆ ತರಲಾರದು, ಸುಮ್ಮನೆ ಇರಲಾರದು. ಅದು ಕೆಡುಕನ್ನು ಮರಣಕರವಾದ ವಿಷಯದಿಂದ ತುಂಬಿದೆ. ಹಾಗೂ ಇಲ್ಲಿ ಕೆಳಗಡೆ, ಆದದ್ರಿಂದಲೇ ದೇವರು ಹೋಲಿಕೆಯಾಗಿ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯರನ್ನು ಶಪಿಸುತ್ತೇವೆ. ಹಾಲೆಲೂಯ. ಇಲ್ಲಿ ಏನ್ ಮಾಡ್ತಾ ಇದ್ದೇವೆ? ದೇವರಿಗೂ ಸರಿಯಾದ ಹೋಲಿಕೆಯಾದ ದೇವರು ಮನುಷ್ಯನನ್ನ ಉಂಟು ಮಾಡಿದಾನಲ್ಲ, ಆ ಮನುಷ್ಯನನ್ನು ನಾವು ಶಪಿಸ್ತೇವೆ. ಹಾಲೆಲೂಯ. ನಾವೆಲ್ಲ ಒಂದೇ ತಂದೆ ಮಕ್ಕಳು ಅಂತ ನಾವು ಭಾವಿಸ್ತಾ ಇಲ್ಲ. ಇವತ್ತು ನಾವೇನ್ ಮಾಡ್ತಾ ಇದ್ದೇವೆ? ನಾವೇ ಶ್ರೇಷ್ಠರು, ಮತ್ತೊಬ್ರು ಕನಿಷ್ಠ. ನಾನೇ ಒಳ್ಳೆಯವನು, ಮತ್ತೊಬ್ಬನು ಒಳ್ಳೆಯವನಲ್ಲ. ಯಾವತ್ತು ಹಾಗೆ ಇರಬಾರದು. ಇಲ್ಲಿ ಏನ್ ಹೇಳ್ತದೆ? ಆದದ್ರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯರನ್ನು ಶಪಿಸುತ್ತೇವೆ. ಅದೇ ಬಾಯಿಯಿಂದ ಸ್ತುತಿ ಶಾಪ ಎರಡೂ ಬರುತ್ತದೆ. ಹಾಲೆಲೂಯ. ದೇವರ ಮಕ್ಕಳಿಗೆ ಇದು ಅಲ್ಲ.
ಲೋಕದವರು ಈ ವಾಕ್ಯ ಗೊತ್ತಿಲ್ಲ ಮಾತನಾಡುತ್ತಾರೆ, ಹಾಲೆಲೂಯ. ಆದರೆ ಒಂದು ದಿವಸ ಅವರು ಮನಮರಗಿ ದೇವರ ಕಡೆಗೆ ಬಂದು ಬಿಟ್ರೆ ಅವರು ಅದನ್ನ ಶಪಿಸದು, ಶಾಪ ಹಾಕುವುದು, ದೂರುವುದು ಅದೆಲ್ಲ ಬಿಡುತ್ತಾರೆ. ಹಾಲೆಲೂಯ. ಅವರಿಗೆ ತಿಳುವಳಿಕೆ ಇಲ್ಲ, ಗೊತ್ತಿಲ್ಲ, ಅವರು ಹಾಗೆ ಮಾತಾಡ್ತಾರೆ. ಆದರೆ ಒಂದು ದಿವಸ ನಾವು ಅದೇ ರೀತಿಯಾಗಿದ್ದವರಲ್ವೇ? ಇನ್ನೊಬ್ಬರಿಗೆ ಶಾಪ ಹಾಕ್ತಿದ್ದೀವಿ, ಇನ್ನೊಬ್ಬರಿಗೆ ಬೈತಾ ಇದ್ವಿ, ಇನ್ನೊಬ್ಬರಿಗೆ ಗಲಾಟೆ ಮಾಡ್ತಾ ಇದ್ದೇವೆ. ಆದರೆ ದೇವರು ನಮ್ಮ ಬಾಳಿನಲ್ಲಿ ಬಂದಾಗ ಅದನ್ನೆಲ್ಲ ತೊರೆದು ಬಿಟ್ಟು, ಅಪ್ಪ ನನ್ನ ಒಡೆಯನೇ, ನನ್ನ ರಕ್ಷಕನೇ, ನನ್ನ ವಿಮೋಚಕನೇ ಎಂಬುದಾಗಿ ನಾವು ಪ್ರಾರ್ಥನೆ ಮುಖಾಂತರ ಎಲ್ಲಿ ಆಲಯದಲ್ಲಿ ಬಂದು ಕೂತ್ಕೊಂಡು ದೇವರ ವಾಕ್ಯವನ್ನ ಧ್ಯಾನ ಮಾಡಿಕೊಂಡು ಇರುವಾಗ ಈಗ ನಾವು ಮಾತನಾಡ್ತೇವ? ಎಂದಿಗೂ ಮಾತನಾಡಲ್ಲ. ಆದರೆ ಕೋಪ ಬಂದಾಗ ಪಾಪ ಮಾಡಬೇಡ ಅಂತಾನೆ. ಕೋಪ ಪ್ರತಿಯೊಬ್ಬರಿಗೂ ಬರ್ತದೆ, ಆದ್ರೆ ಪಾಪ ಮಾಡಬೇಡ. ಹಾಲೆಲೂಯ. ಅದನ್ನೆಲ್ಲ ನಾವು ಬದಿಗೆ ಇಟ್ಬಿಟ್ಟು ದೇವರನ್ನೊಬ್ಬರನ್ನೇ ಆರಾಧಿಸಬೇಕು. ಶಾಪ ಎಲ್ಲ ಬಿಟ್ಟು ಬಿಡ್ಬೇಕು ನಾವು. ಅದು ಏನೇ ಬಂದ್ರು, ಯಾಕಂದ್ರೆ ಯೇಸುಸ್ವಾಮಿಯಲ್ಲಿ ಮಾದರಿ ತೋರಿಸೋಗಿದ್ದಾರಲ್ಲ, ನಾನು ಈ ಲೋಕದಲ್ಲಿ ಹೇಗೆ ಜೀವಿಸಿದನೋ ಆ ರೀತಿಯಾಗಿ ನೀವು ನಡೆದುಕೊಂಡು ಬನ್ನಿರಿ. ಆದರೆ ಶಿಲ್ಬೆಗೆ ಹಾಕಲ್ಪಟ್ಟಿಲ್ಲ ನಾವು. ಅಷ್ಟು ಕಷ್ಟ ದೇವ್ರು ನಮಗೆ ಬರಗೊಡಿಸಿಲ್ಲ, ಎಲ್ಲ ತಾವೇ ಒತ್ತುಕೊಂಡಿದ್ದಾರೆ. ಹಾಗಾಗಿ ನಮಗೆ ಇಲ್ಲಿ ಏನಂತೆ, ಅದೇ ಬಾಯಿಂದ ಸ್ತುತಿ ಶಾಪ ಎರಡೂ ಬರುತ್ತದೆ. ನನ್ನ ಸಹೋದರರೇ, ಹೀಗಿರುವುದು ಯೋಗ್ಯವಲ್ಲ. ಇಲ್ಲಿ ಯಾಕೋಬನು ಹೇಳ್ತಾರೆ, ನನ್ನ ಸಹೋದರರೇ, ಹೀಗಿರುವುದು ಒಳ್ಳೆಯದಲ್ಲ. ಇದನ್ನ ನೀವು ಬಿಟ್ಟು ಬಿಡ್ರಿ. ಇದನ್ನ ನಿಮ್ಮ ಜ್ಞಾನದಲ್ಲಿ, ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಇರುವುದಾದರೆ ದಯಮಾಡಿ ಇದನ್ನ ತೆಗೆದು ಬಿಡ್ರಿ. ಹಾಲೆಲೂಯ. ಅದನ್ನ ತೆಗೆದು ಬಿಡ್ರಿ, ಅಂದರೆ ಡಿಲೀಟ್ ಮಾಡಿಬಿಡ್ರಿ. ಅವಾಗ ಡಿಲೀಟ್ ಮಾಡಿದ್ರೆ ಏನಾಗ್ತದೆ? ಒಳ್ಳೆದನ್ನ ತುಂಬುವಾಗ ಕೆಟ್ಟದ್ದು ಹೊರಟೋಗ್ತದೆ. ಬೆಳಕು ಬಂದಾಗ ನಮ್ಮ ಬಾಳಿನಲ್ಲಿ ಕತ್ತಲೆ ಏನಾಗ್ತದೆ? ಪ್ರಿಯನಾದ ಸಹೋದರ ಸಹೋದರಿಯರೇ, ಬಿಟ್ಟು ಹೋಗ್ತದೆ. ಅದೇ ರೀತಿಯಾಗಿ ನಾವು ಬೆಳಕಿನ ರಾಜ್ಯದವರಾಗಿರಬೇಕು ಹೊರತು ಕತ್ತಲೆ ರಾಜ್ಯಕ್ಕೆ ನಮಗೂ ಸಂಬಂಧ ಇಲ್ಲ. ಹಾಗಾಗಿ ನಾವು ಈ ವಾಕ್ಯವನ್ನ ಕೇಳಿದ್ದೇವೆ. ಕೇಳಿದ ಮಾತ್ರವಲ್ಲದೆ ಇದು ಪ್ರಕಾರನೇ ತಂದೆಯಾದ ದೇವರಲ್ಲಿ ನಾವು ಮಾತನಾಡಿಕೊಂಡು, ಪ್ರಾರ್ಥನೆ ಮಾಡಿಕೊಂಡು ಹೇಗೆ ಮಾತನಾಡೋದು, ಸ್ವಂತ ತಂದೆ ಹತ್ರ ನಾವು ಹೇಗೆ ಮಾತನಾಡ್ತೇವೆ, ಹಲ್ಲೆಲೂಯಾ, ಅದೇ ರೀತಿಯಾಗಿ ಅಪ್ಪ, ಇಲ್ಲಿ ನಮ್ಮ ಭೂಮಿ ಮೇಲೆ ಇರುವಂತ ನಮಗೆ ಪ್ರತಿಯೊಬ್ಬರಿಗೂ ತಂದೆ ತಾಯಿಗಳು ಇದ್ದಾರೆ ಅಲ್ವಾ? ಅವ್ರ ಹತ್ರ ನಾವು ಹೇಗೆ ಮಾತನಾಡ್ತೀವಿ ಅದೇ ರೀತಿಯಾಗಿ ನಿಮ್ಮ ನಿಮ್ಮ ಕೊರತೆಗಳನ್ನ ತಂದೆಯಾದ ಈ ದೇವರ ಹತ್ರ, ಯೇಸುಸ್ವಾಮಿ ಹತ್ರ ನೀವು ಮಾತನಾಡಿ ದೇವರ ಹತ್ರ ನೀವು ಮಾತನಾಡುವಾಗ ಖಂಡಿತ ಉತ್ತರ ಕೊಡುತ್ತಾರೆ. ಹಲ್ಲೆಲೂಯಾ. ಹಾಗಾಗಿ ಉತ್ತರ ಕೊಡದೇ ಇರುವಂತ ದೇವರ ಅಲ್ಲವೇ ಅಲ್ಲ. ನಾವು ಕೇಳಿದಾಗ ಖಂಡಿತ ದೇವರು ಉತ್ತರವನ್ನು ಕೊಡುವಂತ ದೇವರಾಗಿದ್ದಾರೆ. ಅಂತ ಒಳ್ಳೆ ದೇವರು, ಅಂತ ಒಳ್ಳೆ ದೇವರನ್ನ ಸೇವಿಸುವಂತವರು ನಾವು ನೀವು ನಿಜವಾಗಲು ಧನ್ಯರು, ಭಾಗ್ಯವಂತರು. ಹಲ್ಲೆಲೂಯಾ. ಹಾಗಾಗಿ ಈ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಯೇಸುಸ್ವಾಮಿಯಪ್ಪ, ನಮಗೆ ಸ್ತೋತ್ರ. ಈ ವಾಕ್ಯದೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರಪ್ಪ. ನಮ್ಮಲ್ಲಿ ಕರ್ತನೆ ಎರಡು ಮಾತುಗಳು ಇರದಂತೆ ಸ್ವಾಮಿ, ಒಂದೇ ಮಾತಿನ ಮೇಲೆ ನಡೆಯುವಂತೆ ಕೃಪೆ ಕೊಡು, ಸಹಾಯ ಮಾಡಿ. ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬಗಳಿಗೂ ಸ್ವಾಮಿ ಸಹಾಯ ಮಾಡಿ. ಪ್ರಾರ್ಥನೆ ಮಾಡಿದಕ್ಕಾಗಿ ಸ್ತೋತ್ರ, ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುಸ್ವಾಮಿ ನಾಮದಲ್ಲಿ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.